ನಮ್ಮನೆ ಯುವರಾಣಿ ಹೇ ನಮ್ಮನೆ ಯುವರಾಣಿ. ಏನ ರುಸ್ವೇಂದ್ರ, ನಿಮ್ ಸುಂದರ ಬಂದೇ ಇಲ್ಲ? ಅವನು ಬೇರೆ ಕೆಲಸ ಇತ್ತು ಕಣ. ಇವತ್ತು ನಾನು ನನ್ನ ಮೊಮ್ಮಗನ ಜೊತೆ ಬಂದಿದ್ದೀನಿ. ನನ್ನ ಮೊಮ್ಮಗ ಯಾವಾಗ್ಲೂ ಜಿಮ್ಮು ವರ್ಕೌಟ್ ಅಂತ ಇರ್ತಾನೆ. ಅದಕ್ಕೆ ಇವತ್ತು ನನಗೆ ಕಂಪನಿ ಕೊಡು ಅಂತ ಹೇಳಿದ್ದೀನಿ. ಎಲ್ಲಿದ್ದಾನೆ ನಿಮ್ ಮೊಮ್ಮಗ? ನೋಡು ನೋಡು ಬಂದ ನೋಡು, ಇವನೇ ನನ್ನ ಮೊಮ್ಮಗ. ಪರವಾಗಿಲ್ಲ ವಸುದೇಂದ್ರ, ಇನ್ ಎರಡನೇ ಮೊಮ್ಮಗನ ಮದುವೆ ಬಂದಿದ್ದಾನೆ. ಎಕ್ಸ್ಕ್ಯೂಸ್ ಮೀ. ಒಳ್ಳೆ ಹೀರೋ ತರ ಇದ್ದಾನೆ. ಮದುವೆಗೆ ಹುಡುಗಿನೇನಾದ್ರು ಹುಡುಕಿದ್ಯೇನಪ್ಪ? ಹಲೋ, ಹೋಲ್ಡ್ ಆನ್. ನಾನು ಈಗಲೇ ಮದುವೆ ಆಗಲ್ಲ. ಈಗ್ಲೇ ಆಗೋದಿಲ್ಲ, ಸರಿ ಮುಂದೆ ಆಗ್ತೀಯ ತಾನೆ? ಮುಂದೆ ಅಂದ್ರೆ ಇನ್ನು ತುಂಬಾ ಮುಂದೆ ತಾತ. 4 ವರ್ಷ ತಗಂತೇನಪ್ಪ? ಈಗ್ಲಿಂದಲೇ ಹುಡುಕಿದ್ರೆ 4 ವರ್ಷಕ್ಕೆ ಸೆಟ್ ಆಗುತ್ತೆ. ಹೌದೌದು, ಇವ್ರ ಅಣ್ಣನ ಹುಡುಗಿ ಹುಡ್ಕೋದಕ್ಕೆ 4 ವರ್ಷ ತಗೊಂಡಿದ್ದಾನೆ. ಇನ್ನು ತನಗ್ ಹುಡುಗಿ ಹುಡ್ಕೋದಕ್ಕೆ ಎಷ್ಟು ವರ್ಷ ತಗೋತಾನೋ ಏನೋ. ತಾತ, ಮೊಮ್ಮಗನ್ ಮರ್ಯಾದೆ ಕಳೀತಾ ಇದೆಯಾ ನೀನು? ನಿಜ ಅಲ್ವೇನೋ ಅವನಿ? ನಿಮ್ಮ ಅಣ್ಣನಿಗೆ ಹುಡುಗಿ ಹುಡ್ಕೋದಿಕ್ಕೆ ಇಷ್ಟು ಉದ್ದ ಲಿಸ್ಟ್ ಪ್ರಿಪೇರ್ ಮಾಡಿದ್ದೆ. ಈಗ ನಿನ್ನ ಲಿಸ್ಟ್ ಎಷ್ಟು ಉದ್ದ ಇರುತ್ತೋ? ಇಲ್ಲ ತಾತ, ನನ್ನ ಲಿಸ್ಟ್ ತುಂಬಾ ಚಿಕ್ಕದು. ನಾನ್ ಮದ್ವೆ ಆಗೋ ಹುಡುಗಿ ಒಳ್ಳೆ ಗುಣ ಇರ್ಬೇಕು, ಒಳ್ಳೆ ಮನ್ಸಿರ್ಬೇಕು, ಮನೆಯವ್ರ ಜೊತೆ ನಗ್ನಗ್ತಾ ತಮಾಷೆಯಿಂದ ಇರ್ಬೇಕು. ತನಗ್ ಕಷ್ಟ ಇದ್ರೂ ತೋರ್ಸ್ಕೊಳ್ದೆ ಬೇರೆಯವ್ರನ್ನ ನಗ್ಸೋ ಪ್ರಯತ್ನ ಮಾಡ್ಬೇಕು. ಟೋಟಲ್ ಆಗಿ ಚಿನ್ಕುಳಿ ತರ ಇರ್ಬೇಕು. ನಾನ್ ಇಷ್ಟಪಡೋ ಹುಡುಗಿ ನಮ್ ಕುಟುಂಬನ ಸರ್ವಸ್ವ ಅನ್ಕೋಬೇಕು. ಮನೆಯವ್ರನ್ನ ಒಟ್ಟಿಗೆ ಇಟ್ಕೋಬೇಕು. ಸಿಂಪಲ್. ವಸುದೇಂದ್ರ, ಅರ್ಥ ಆಯ್ತೇನೆ? ಎಲ್ಲೋ ಏನೋ ಮಿಸ್ ಹೊಡಿತಾ ಇದೆ ಕಣೋ. ಇಷ್ಟು ಹೊಡಿತಾ ಇಲ್ಲ. ನಿನ್ ಮೊಮ್ಮಗ ಆಲ್ರೆಡಿ ಒಬ್ಬ ಹುಡುಗಿನ ಸೆಲೆಕ್ಟ್ ಮಾಡ್ಕೊಂಡಿದ್ದಾನೆ. ನೀನ್ ಹೂ ಅಂದ್ರೆ 1 ತಿಂಗಳಲ್ಲೇ ಮದುವೆ ಮಾಡಿ ಮುಗಿಸ್ಬೋದು. ಅನಿಕೇತ್, ನಿಂತ್ಕೊಳ್ಳೋ. ಅನಿ, ನಿಂತ್ಕೋ. ಅಬ್ಬಬ್ಬಾ, ಅಹಲ್ಯಮ್ಮ, ನೀವು ಮಾಡ್ತಿರೋ ಉಪ್ಪಿಟ್ಟಿನ ಪರಿಮಳ ಮನೆ ತುಂಬಾ ಘಮ ಘಮ ಅಂತ ಇದೆ. ನೀವೇನೇ ಹೇಳಿ, ನಮ್ ಸಾಕೆತ್ತಡ ಉಪ್ಪಿಟ್ಟು ಮಾಡ್ದಂಗೆ ಬೇರೆ ಯಾರಿಗೂ ಮಾಡಕ್ಕೆ ಬರಲ್ಲ ಬಿಡಿ. ಆಹಾಹಾ, ಅವರೇಕಾಳು ಉಪ್ಪಿಟ್ಟು ಮಾಡ್ತಾರ ನಮ್ ಸಾಕೆತ್ತಣ. ತಿಂದ್ರೆ ಪಾತ್ರೆ ಖಾಲಿ ಆಗಿರುತ್ತೆ, ಹೊಟ್ಟೆ ತುಂಬಿರಲ್ಲ. ನೀನ್ ಹೇಳೋದು ನಿಜ ಕಣ. ಆದ್ರೆ ಅಹಲ್ಯಮ್ಮನ ಕೈ ರುಚಿನೂ ತುಂಬಾ ಚೆನ್ನಾಗಿದೆ. ಅವರು ತುಂಬಾ ಅಚ್ಚುಕಟ್ಟಾಗಿ ಅಡಿಗೆ ಮಾಡ್ತಾರೆ. ಮಾಡ್ತಾರೆ. ಆದ್ರೆ ಏನೇ ಹೇಳಿ, ಗಂಡು ಮಕ್ಕಳ ಕೈ ರುಚಿನೇ ರುಚಿ. ಈಗ ನೀವೇ ನೋಡಿಮ್ಮ, ಅಡಿಗೆ ಅನ್ನೋ ವಿಷಯಕ್ಕೆ ಬಂದ್ರೆ ನಳಪಾಕ ಅಂತಾರೆ, ಇಲ್ಲ ಭೀಮಪಾಕ ಅಂತಾರೆ. ಗಂಡು ಮಕ್ಕಳ ಕೈಯಲ್ಲಾಗೋ ಅಡಿಗೆ ರುಚಿ ಹೆಣ್ಣು ಮಕ್ಕಳ ಕೈಯಲ್ಲಾಗಲ್ಲ ಬಿಡಿ. ಸರಿಯಾಗಿ ಹೇಳಿದ್ರಿ ಸುಂದ್ರಣ್ಣ. ನಿಮ್ ಸಾಕೆತಣ್ಣವರೇ ಬೆಸ್ಟ್. ನಾನಿನ್ನೂ ಕಲಿಯೋದಕ್ಕೆ ತುಂಬಾನೇ ಇದೆ. ನಿಮ್ ಯಜಮಾನ್ರು ಒಂದಿನ ಫ್ರೀ ಆಗಿದ್ದಾಗ ಅಡ್ಗೆ ಮಾಡೋದು ಹೇಗೆ ಅಂತ ಅವ್ರ ಹತ್ರ ಹೇಳಿಸ್ಕೋತೀನಿ. ಅವ್ರ ಹಾಗೆ ರುಚಿಯಾಗಿ ಅಡ್ಗೆ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ. ಆಯ್ತಾ? ಅಮ್ಮ, ನಾನು ಇವ್ರಿಗೆ ಕಾಫಿ ಕೊಟ್ಟು ಬರ್ತೀನಿ. ಲೋ ಸುಂದ್ರ, ಯಾಕೋ ಅಹಲ್ಯಮ್ಮಂಗ ಆತರ ಮಾತಾಡ್ತೀಯಾ? ಅವ್ರು ಈ ಮನೆ ಯಜಮಾನಿ ಅನ್ನೋದನ್ನ ಮರಿಬೇಡ. ಅಯ್ಯೋ, ನಾನೇನು ಮಾತಾಡ್ದೆ? ಸಾಕೆತಣ್ಣ ಕೈ ರುಚಿ ಚೆನ್ನಾಗಿರುತ್ತೆ ಅಂದೆ, ಅದ್ರಲ್ಲೇನು ತಪ್ಪು? ಎಲ್ಲಿಗೆ ಹೊರಟೆ? ಕೈಯಲ್ಲಿ ಕಸ ಇದೆ, ಹೊರಗಡೆ ಚೆಲ್ಬಿಟ್ಟು ತೋಟದಲ್ಲಿ ಬೆಳೆದಿರೋ ಕಳೆ ಕೀಳ್ಬೇಕು. ಇವನೊಬ್ಬ ವಿಚಿತ್ರ. ಛೇ, ಯಾವತ್ತೂ ಇಷ್ಟೊಂದು ಪ್ರೆಷರ್ ಆಗಿರಲಿಲ್ಲ. ಇಂಥ ಎಷ್ಟು ಪ್ರೊಫೈಲ್ಸ್ನ ರೆಡಿ ಮಾಡಿದ್ದೀವಿ, ಎಷ್ಟು ಅಡ್ವರ್ಟೈಸ್ಮೆಂಟ್ಸ್ ಮಾಡಿದ್ದೀವಿ. ಇದು ಮಾತ್ರ ಯಾಕೆ ತಲೆಗೆ ಬರ್ತಿಲ್ಲ? ಇದ್ರ ಕಡೆ ನಾವು ಸರಿಯಾಗಿ ಗಮನ ಹರಿಸ್ತಿಲ್ವಾ, ಅಥವಾ ಗಮನ ಕೊಟ್ಟಾಗ ಟೈಮ್ ಸಾಕಾಗ್ತಿಲ್ವಾ? MD ಹರ್ಬಲ್ ಟೀ. ಕಾಫಿ. ಟೀ.
ತಲೆ ನೋವ್ತಿದೆ, ಕಾಫಿ ಬೇಕು ಅಂತಂದ್ರಿ. ಹಾ ಹಾ ಕಾಫಿನೇ ಬೇಕು, ಆದರೆ ಈ ಟೀ ತುಂಬ ತಲೆನೋವು ಕೊಡ್ತಿದೆ. ಟೀ ತಲೆನೋವು ಕೊಡ್ತಿದ್ಯಾ? ಅದ್ಯಾವ ಟೀ ಕುಡಿದ್ರಿ? ಇನ್ನೂ ಕುಡ್ದಿಲ್ಲ. ಜನ ಕುಡಿಯೋ ಹಾಗೆ ಮಾಡ್ಬೇಕು, ಆದ್ರೆ ಏನ್ ಮಾಡ್ಬೇಕು ಅಂತಾನೆ ತಲೆ ಓಡ್ತಿಲ್ಲ. ಏನ್ ಮಾತಾಡ್ತಿದ್ದೀರಾ ನೀವು? ಟೀ ತಲೆನೋವು, ಟೀ ಕುಡಿಸ್ಬೇಕು, ತಲೆ ಓಡ್ತಿಲ್ಲ, ತುಂಬಾ ಕನ್ಫ್ಯೂಸ್ ಆಗ್ತದೆ. ಹೋಗ್ಲಿ ಬಿಡಿ, ನೀವು ಸುಮ್ಮನೆ ತಲೆನೋವು ಮಾಡ್ಕೋಬೇಡಿ. ಅಹಲ್ಯ ಅವ್ರೆ, ಈ ವೀಕೆಂಡ್ ಎಲ್ಲಿಗೆ ಹೋಗೋಣ? ವೀಕೆಂಡ್ಗಾ? ಯಾಕೆ? ವೀಕೆಂಡ್ಗೆ ಯಾಕ್ರಿ ಹೋಗ್ತಾರೆ? ಖುಷಿಯಾಗಿರೋದಕ್ಕೆ, ಟೈಮ್ ಕಳಿಯೋದಕ್ಕೆ, ಎಂಜಾಯ್ ಮಾಡೋದಕ್ಕೆ ತಾನೆ. ಅದೇ ಎಂಜಾಯ್ ಮಾಡುವಂತ ಖುಷಿ ಏನಾಯ್ತು ಅಂತ ಕೇಳ್ದೆ ಸರ್. ಅಂಥದ್ದೇನಾದ್ರೂ ವಿಶೇಷ ಇದ್ರೆ ತಾನೆ ಔಟಿಂಗ್ ಹೋಗೋದು. ಹಾಗೇನೂ ಇಲ್ಲ ಮೇಡಮ್. ಫ್ರೆಂಡ್ ಕರೆದಾಗ ರೀಸನ್ ಹುಡುಕ್ಬಾರ್ದು, ಖುಷಿಯಾಗಿ ಹೋಗ್ಬೇಕು. ಒಂದ್ ವೇಳೆ ಖುಷಿ ಇಲ್ವಾ, ಖುಷಿ ಕಂಡ್ಕೊಳ್ಳೋದಕ್ಕೆ ಹೋಗ್ಬೇಕು. ಏನು ಬೇಡ, ವೀಕ್ ಪೂರ್ತಿ ಕೆಲಸ ಮಾಡಿ ಸುಸ್ತಾಗಿರತ್ತೆ. 2 ದಿನ ಮನೇಲಿದ್ದು ರೆಸ್ಟ್ ಮಾಡಿದ್ರೆ ಮನ್ಸಿಗೂ ಸಮಾಧಾನ ಇರುತ್ತೆ, ಮೈಂಡು ರಿಫ್ರೆಶ್ ಆಗುತ್ತೆ. ಸೋಮವಾರದಿಂದ ಮತ್ತೆ ಕೆಲಸ ಮಾಡೋದಕ್ಕೆ ಎನರ್ಜಿ ಇರುತ್ತೆ. ಅಲ್ಲ ರೀ, ನಾನು ವೀಕೆಂಡ್ಗೆ ಏನೇನೋ ಪ್ಲಾನ್ ಮಾಡಿದ್ದೆ. ಏನು ಬೇಡ, ರೆಸ್ಟ್ ಮಾಡಿ ಖುಷಿಯಾಗಿ ಮನೇಲಿರೋಣ. ನಾನೇನೋ ಪ್ಲಾನ್ ಮಾಡಿದ್ದೆ, ಪ್ಲಾನ್ ಎಲ್ಲ ಫ್ಲಾಪ್. ಅಮ್ಮ ಅಮ್ಮ, ಎಷ್ಟೊಂದ್ ದಿನ ಆಯ್ತು ಸಿನಿಮಾಗೆ ಹೋಗಿಲ್ಲ, ಹೋಗ್ ಬರ್ತೀನಿ. ಏನು ಬೇಕಾಗಿಲ್ಲ, 1-2 ವಾರ ಕಾಯಿ, ಆ ಸಿನಿಮಾನ ಟಿವಿಲೇ ಹಾಕ್ತಾರೆ, ಅವಾಗ ನೋಡುವಂತೆ. ಸುಮ್ಮನೆ ದುಡ್ಡು ದಂಡ. ಅಮ್ಮ, ಟಿವಿಲ್ ನೋಡಿದ್ರೆ ಮಜಾ ಬರಲ್ಲ, ದೊಡ್ಡ ಸ್ಕ್ರೀನ್ ಅಲ್ಲೇ ನೋಡ್ಬೇಕು. ಯಾಕೆ? ಟಿವಿಲೇನು ಬೇರೆ ಸಿನಿಮಾ ತೋರಿಸ್ತಾರಾ? ಅದೇ ಸಿನಿಮಾ ತಾನೇ ತೋರಿಸೋದು. ಅಮ್ಮ ಪ್ಲೀಸ್, ನಾನು ಯಾವತ್ತಾದ್ರೂ ಇಷ್ಟೊಂದು ಹಠ ಮಾಡಿದ್ದೀನಾ? ಅಮ್ಮ, ಪುನೀತ್ ರಾಜ್ಕುಮಾರ್ ಅವರು ಫಸ್ಟ್ ಟೈಮ್ ಪ್ರೊಡ್ಯೂಸ್ ಮಾಡಿರೋ ಮೂವಿ ಅಂತೆ, ಕವಲುದಾರಿ. ಎಲ್ರು ಎಷ್ಟು ಹೊಗಳ್ತಿದಾರೆ ಗೊತ್ತಾ? ಇಲ್ಲ ಅಂತ ನಾನು ಯಾವಾಗ ಹೇಳ್ದೆ? ನೋಡು, ಸುಮ್ಮನೆ ನನ್ನ ತಲೆ ತಿನ್ಬೇಡ. ಮಧ್ಯಾಹ್ನದ ಅಷ್ಟೊತ್ತಿಗೆ ನಾನು ಸಂಡಿಗೆ ಮಾಡಬೇಕು. ನನಗೂ ವಯಸ್ಸಾಯ್ತು ಕಣೆ, ಒಬ್ಳಿಗೆ ಕೂತು ಎದ್ದು ಎಲ್ಲ ಕೆಲಸ ಮಾಡೋಕ್ಕಾಗಲ್ಲ. ನೀನಿದ್ರೆ ಸ್ವಲ್ಪ ಸಹಾಯ ಆಗುತ್ತೆ. ಇವತ್ತು ಬೇಡ, ಇನ್ನೊಂದ್ಸರ್ತಿ ಹೋಗುವಂತೆ. ಅಮ್ಮ ಪ್ಲೀಸ್ ಅಮ್ಮ, ಆಮೇಲಾದ್ರೆ ಎಕ್ಸಾಮ್ ಬಂದ್ಬಿಡುತ್ತೆ, ಹೋಗೋದಕ್ಕೆ ಆಗಲ್ಲ. ಹೌದಲ್ವಾ? ಎಕ್ಸಾಮ್ ಇಟ್ಕೊಂಡು ಸಿನಿಮಾ ನೋಡಕ್ ಹೋಗ್ತಿದ್ಯೇನೆ ಕೋತಿ? ಏನು ಬೇಡ, ಮನೇಲಿ ಇದ್ಕೊಂಡು ಕೆಲಸ ಮಾಡು. ಅಮ್ಮ ಪ್ಲೀಸ್ ಅಮ್ಮ, ನಾನು ಹೋಗ್ತಿರೋದು ಸಾಯಂಕಾಲ. ಬೇಕಿದ್ರೆ ಸಂಡ್ಗೆನೆಲ್ಲ ಈಗ್ಲೇ ರೆಡಿ ಮಾಡ್ಬಿಡ್ತೀನಿ. ಹಾ, ನೋಡಿದ್ಯಾ, ನಿನ್ ಕೆಲ್ಸ ಆಗ್ಬೇಕು ಅಂದ್ರೆ ನನ್ ಕೆಲ್ಸ ಎಷ್ಟು ಬೇಗ ಮಾಡ್ಕೊಡ್ತೀಯ ನೀನು? ಬಿಸ್ಲಲ್ಲಿ ನಾನು ಒಬ್ಳೆ ಬೆಂದೋಗ್ತೀನಿ ಕಣೆ. ಅಮ್ಮ, ಬಿಸ್ಲಿರುವಾಗ ನನಗೆ ಸಹಾಯ ಮಾಡ್ತೀನಿ. ಶೋ ಇರೋದು ಸಂಜೆ ಗೊತ್ತಾ? ಪ್ಲೀಸ್ ಅಮ್ಮ, 4 ಗಂಟೆ ಮೇಲೆ ಬಿಸ್ಲಿರಲ್ಲ, ನೆರಳಿರುತ್ತೆ. ಅವಾಗ ನೀನು ಸಂಡ್ಗೆನೂ ಮಾಡೋದಕ್ಕಾಗಲ್ಲ. ಪ್ಲೀಸ್ ನನ್ನ ಮೂವಿ ಕಳ್ಸ್ಕೊಡಮ್ಮ. ಸರಿ, ಮೊದ್ಲು ಅದೇನ್ ಕೆಲ್ಸ ಮಾಡ್ಬೇಕು ಅಂತಿದ್ಯೋ ಮಾಡು, ಆಮೇಲೆ ನೋಡ್ತೀನಿ. ಅನಿ, ಅನಿ, ಒಂದು ನಿಮಿಷ ನಿಂತ್ಕೊಳ್ಳೋ. ನನ್ನ ಫ್ರೆಂಡ್ಸ್ ಹೇಳಿದ ಮಾತಲ್ಲೂ ಒಂದು ಅರ್ಥ ಇದೆ ಕಣೋ. ನೀನು ಒಂದು ಹುಡುಗಿ ಬಗ್ಗೆ ಇಷ್ಟೆಲ್ಲ ವರ್ಣಿಸ್ತಾ ಇದೆಯಾ ಅಂದರೆ ನಿನ್ನ ಮನಸ್ಸಲ್ಲಿ ಯಾವುದೋ ಒಂದು ಹುಡುಗಿ ಇದ್ದಾಳೆ ಅಂತ ಅರ್ಥ. ಯಾರು ಹೇಳು? ಇವತ್ತು ಏನಾಗಿದೆ ತಾತ ನಿಮ್ಗೆ? ಆ ಥರ ಏನೂ ಇಲ್ಲ. ಅಣ್ಣನ ಹೆಂಡತಿ ಹೀಗೆ ಇರಬೇಕು ಅಂತ ನಾನು ಹೇಳುವಾಗ ಅದಕ್ಕೇನೇನಾದ್ರೂ ನೋಡಿದ್ನ? ಇಲ್ಲ ತಾನೆ. ಇದು ಹಾಗೆ. ಅನೇ, ಸಾಕು ವಿಷಯ ಬೇರೆ, ನಿನ್ನ ವಿಷಯ ಬೇರೆ.
ಇದು ತಾತ ಮೊಮ್ಮಗನ ಸೀಕ್ರೆಟ್ ಆಗಿರುತ್ತೆ. ಸೀಕ್ರೆಟ್ ಮಾಡೋ ಅವಶ್ಯಕತೆ ಇಲ್ಲ ತಾತ. ಒಂದ್ ವೇಳೆ ನನ್ಗೆ ಯಾರಾದ್ರೂ ಇಷ್ಟ ಆದ್ರೆ, ನಾನು ಯಾರನ್ನಾದ್ರೂ ಲವ್ ಮಾಡಿದ್ರೆ ಮೊದಲು ನಿಮ್ಗೆ ಹೇಳ್ತೀನಿ, ಆಮೇಲೆ ಮನೆಯವ್ರಿಗೆ ಹೇಳ್ತೀನಿ. ಓಕೆನಾ? ಎಲ್ರೂ ಇದೇನಪ್ಪ ಹೇಳೋದು, ನನಗೇನು ಗೊತ್ತಿಲ್ಲ ಅಂತ ತಿಳ್ಕೊಂಡಿದೀಯಾ? ಬಿಡೋದು ಸಾಕು. ಹುಡುಗಿ ಯಾರು ಅಂತ ಹೇಳು. ಫಾರಿನ್ನಲ್ಲಿ ಏನಾದ್ರೂ ಹುಡುಗಿ ನೋಡ್ಕೊಂಡಿದ್ಯೇನೋ ಹೇಳು. ತಾತ, ವಯಸ್ಸಾಯ್ತು, ನಿಮ್ ವಯಸ್ಸಿಗಾದ್ರೂ ಬೆಲೆ ಕೊಡಿ. ಈ ನಿಮ್ಮ ಮೊಮ್ಮಗನ ಮೇಲೆ ಅಷ್ಟು ನಂಬಿಕೆ ಇಲ್ವಾ? ನಾನು ಏನಪ್ಪ ಕೇಳಬಾರ್ದು ಕೇಳಿದೆ? ನಿನಗೆ ಯಾವ್ದಾದ್ರೂ ಹುಡುಗಿ ಇಷ್ಟ ಆಗಿದ್ದಾಳ ಅಂತ. ಫಾರಿನ್ ಅವಳಾಗಿದ್ರು ಚಿಂತೆ ಇಲ್ಲ, ನಿನಗೆ ಇಷ್ಟ ಆಗಿದ್ರೆ ಮನೆ ತುಂಬಿಸ್ಕೊಳ್ಳೋಣ ಅಂತ. ಅಬ್ಬಾ, ಇವತ್ ನೀವು ನನ್ನ ಜೀವತ್ತಿಂದ ಬಿಡಲ್ಲ ಅನ್ಸುತ್ತೆ. ನನಗೇನು ಗೊತ್ತಿಲ್ಲ. ಬಾಯ್ 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 ಬಾಯ್. ಹೇಳೋ ನೀನ್ ಹೇಳೋವರೆಗೂ ನಾನಿವತ್ತು ಬಿಡೋದಿಲ್ಲ ನಿನ್ನ. ಸಾರಿ ಗುಗ್ಗು. ಅಲ್ಲ, ಅನಿಕೇತ್ ನೋಡ್ಕೊಂಡು ಓಡಾಡೋದಲ್ವನೋ? ಸಾರಿ ಕಣೋ, ಬೈಬೇಡ.